ಡಿಯರ್ ಸ್ಟೂಡೆಂಟ್ಸ್, ಸೊ ನಾಳೆ ದಿನ ಏನು ಅಂತಂದ್ರೆ PUC ವಿದ್ಯಾರ್ಥಿಗಳ 2026 PU ಬೋರ್ಡ್ ಎಕ್ಸಾಮಿನೇಷನ್ ರಿಸಲ್ಟ್ ಅನೌನ್ಸ್ ಆಗೋದಿದೆ. ನಿಮ್ಮೆಲ್ಲರಿಗೂ ಕೂಡ ಈಗ ಆಲ್ರೆಡಿ ಆ ವಿಷಯ ಗೊತ್ತಾಗಿರುತ್ತೆ. ಸೊ 2 ದಿನಗಳಿಂದ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಿ. 2 ದಿನ ಪೋಸ್ಟ್ಪೋನ್ ಆಗಿದೆ. ಸೊ ಕೊನೆಗೂ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅಂದ್ರೆ ಸರಿಸುಮಾರು 11 ಗಂಟೆ 12 ಗಂಟೆ ಸುಮಾರಿಗೆಲ್ಲ ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ನಿಮ್ಮೆಲ್ರಿಗೂ ಕೂಡ ಏನಂತಂದ್ರೆ ಆಲ್ ದಿ ಬೆಸ್ಟ್ ಡಾಕ್ಟರ್ ಬಯೋ ಚಾನೆಲ್ ನ ಮುಖಾಂತರ ನಿಮ್ಗೆ ಹೇಳುವಂತಹ ಉದ್ದೇಶಕ್ಕಾಗಿ ನಿಮ್ ಮುಂದೆ ಬಂದಿರುವಂತದ್ದು. ಸೊ ನಾಳೆಯ ಒಂದು ರಿಸಲ್ಟ್ ನ ಯಾವ ರೀತಿ ನೋಡೋದು ಅನ್ನುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇರುತ್ತೆ. ಕಾಲೇಜಿಗೆ ಹೋಗಿ ನೋಡ್ಬೇಕಾ ಅಥವಾ ಎಲ್ಲಾದ್ರೂ ನಮ್ಗೆ ಮೊಬೈಲ್ ಅಲ್ಲಿನೇ ಸಿಗುತ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಸೊ ಹಾಗಾಗಿ ನೀವು ಎಲ್ಲೂ ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ಅಲ್ಲೇ ನೀವೇನಂತಂದ್ರೆ ರಿಸಲ್ಟ್ ಗಳನ್ನ ನೋಡ್ಕೋಬಹುದು. ಆದ್ರೆ ಒಂದು ವಿಷಯ ನಿಮ್ಗೆ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ 2 ವರ್ಷಗಳ ಒಂದು ಅದ್ಭುತವಾದ ಪ್ರಯತ್ನವನ್ನ ನೀವೆಲ್ಲ ಮಾಡಿದಿರಿ. ಆ ಒಂದು ಪ್ರಯತ್ನದ ಫಲವಾಗಿ ಏನು ಅಂತಂದ್ರೆ 2 ವರ್ಷ ಕಂಪ್ಲೀಟ್ ಆಗಿದೆ. ಸಕ್ಸಸ್ಫುಲ್ ಆಗಿ ಓದಿದಿರಿ, ಏನೋ ಕಷ್ಟಪಟ್ಟಿದ್ದೀರಿ. ನಿಮ್ ಜೊತೆಗೆ ನಿಮ್ಮ ತಂದೆ ತಾಯಿಗಳು ಕೂಡ ತುಂಬಾನೇ ಡ್ರೀಮ್ಸ್ ಇಟ್ಕೊಂಡು ನಿಮ್ಗೆ ಕಲಿಸಿದ್ದಾರೆ. ಸೊ ಅದರ ಒಂದು ಅಂತಿಮ ಫಲಿತಾಂಶ ನಾಳೆ ಬರ್ತಾ ಇದೆ. ಆದ್ರೆ ಇದಕ್ಕೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ರಾತ್ರಿ ನಿದ್ದೆನೆ ಬರಲ್ಲ ನಿಮಗೆ. ಸೊ ಆ ತರದ ಪರಿಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲಿ ಓದಿರುವ ವಿದ್ಯಾರ್ಥಿಗಳು ಯಾವ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ನೀವು ಅನ್ಕೊಂಡಿರುವಷ್ಟು ಎಕ್ಸಾಮ್ ಬರದೆ ಮಾರ್ಕ್ಸ್ ಬರದೆ ಹೋದ್ರೆ ಮುಂದಿನ ಮತ್ತೆ ಇನ್ನೇನು 16ನೇ ತಾರೀಕಿಗೆ ಮತ್ತೆ 2ನೇ ಪರೀಕ್ಷೆ ನಡೆಯುತ್ತೆ. ಅಲ್ಲಿ ನೀವು ಎಕ್ಸಾಮ್ ನ ರಿಸಲ್ಟ್ ಗಳನ್ನ ಇಂಪ್ರೂವೈಸೇಷನ್ ಕೂಡ ಮಾಡ್ಕೋಬಹುದು. ನೀವು ಎಷ್ಟು ಕಷ್ಟಪಟ್ಟಿದ್ರಿ ಅಂತ ನೀವು ಒಂದ್ಸರಿ ಹಿಂದೆ ತಿರುಗಿ ನೋಡಿ, ಅಷ್ಟು ಪರ್ಸೆಂಟೇಜ್ ಅಂತೂ ನಿಮ್ಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನಾಳೆ ಸಿಕ್ಕೇ ಸಿಗುತ್ತೆ. ವಿದ್ಯಾರ್ಥಿಗಳೇ ಯಾರೂ ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಒಂದು ವಿಷಯ ನಿಮ್ಗೆ ಹೇಳೋದಕ್ಕೆ ಬಯಸೋದೇನು ಅಂದ್ರೆ, ಅಂತೂ ಇಂತೂ PUC ಮುಗದೆ ಹೋಯ್ತು. ಮುಗಿದ ನಂತರ ಮುಂದಿನ ಜೀವನ ಮಾಡ್ಲೇಬೇಕಾಗಿದೆ. ಲೈಫ್ ಈಸ್ ವಂಡರ್ಫುಲ್, ಲೈಫ್ ಈಸ್ ಸೋ ಬ್ಯೂಟಿಫುಲ್. ಈ ಕಾರಣಕ್ಕಾಗಿ ಆದ್ರೂ ಕೂಡ ನಾವೇನು ಅಂತಂದ್ರೆ ನಮ್ಮ ಒಂದು ಜೀವನನ ಅದ್ಭುತವಾಗಿ ಕಟ್ಕೊಳ್ಳುವಂತಹ ನಿಟ್ಟಿನಲ್ಲಿ PUC ಜಸ್ಟ್ ಒಂದು ಹಂತ ಅಷ್ಟೇ. ಹಾಗಾಗಿ ನಮ್ಮ ರಿಸಲ್ಟ್ ಏನೇ ಆದ್ರೂ ಕೂಡ ಅದಕ್ಕೆ ಬೇಜಾರಾಗುವಂತಹ ಅವಶ್ಯಕತೆ ಇಲ್ಲ. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಯಾರು ಕೂಡ ಏನು ಅಂತಂದ್ರೆ ತಪ್ಪು ನಿರ್ಧಾರಗಳನ್ನ, ತಪ್ಪು ಆಲೋಚನೆಗಳಿಗೆ ಬರುವಂತಹ ಉದ್ದೇಶವನ್ನ ಇಟ್ಕೋಬೇಡಿ. ಏನೇ ಪರ್ಸೆಂಟೇಜ್ ಬರ್ಲಿ, ಎಷ್ಟೇ ಪರ್ಸೆಂಟೇಜ್ ಬರ್ಲಿ, ನಿಮ್ಮ ಗುರಿಯನ್ನ ನೀವು ತಲುಪುವುದಕ್ಕೆ ಮುಂದಿನ ದಿನಗಳು ನಿಮ್ಗಾಗಿ ಕಾಯ್ತಾ ಇದೆ. ಓಕೆ, ಕಡಿಮೆ ಪರ್ಸೆಂಟೇಜ್ ಬಂದವರು ಕೂಡ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಗಳಾಗಿದ್ದಾರೆ, ಡಾಕ್ಟರ್ಸ್ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ನೀವು ಈ ಒಂದು ಕ್ಷಣಕ್ಕೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಮುಂದಿನ